ನಮಸ್ತೆ ಗುರುಜಿ. ಆ, ನನ್ನ ಹೆಸರು ಮಧುರಾ ಹೆಗಡೆ. ನಾನು ಕರ್ನಾಟಕ ಬೆಂಗಳೂರಿಂದ ಮಾತಾಡ್ತಾ ಇರೋದು. ನನಗೆ ಸಜೆಸ್ಟ್ ಮಾಡಿದ್ದು ಮಮತಾ ಮೇಡಮ್ ಅವರು. ಆಮೇಲೆ ಈಗ ಮಮತಾ ಮೇಡಮು ಕನ್ನಡದಲ್ಲಿ ನಮ್ಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ರು, ಚೆನ್ನಾಗಿ ಅರ್ಥ ಆಗ್ತಿತ್ತು. ಅದೇ ರೀತಿ ಅಶ್ವಿನಿ ಮೇಡಮ್ ಅವರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ರು, ಏನಾದ್ರೂ ಕೇಳಿದ್ರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆ ನನಗೆ ಈಗ 40 ಇಯರ್ಸ್, ನನಗೆ 40 ವರ್ಷ ಇವಾಗ. ಆ 40 ವರ್ಷ ಆದ್ರೂ ಇವಾಗ ಸ್ವಲ್ಪ 25-30 ವರ್ಷ ತರ ಆಗ್ಬಿಟ್ಟಿದ್ದೀನಿ. ಅಷ್ಟು ಈ ಹಿಂದೂ ಚೈತನ್ಯಂನಿಂದ ತುಂಬಾ ನಂಗೆ ಯೂಸ್ ಆಗಿದೆ. ನಾನು 62 kg ಇದ್ದೆ, ಇವಾಗ 59 kg ಬಂದಿದ್ದೀನಿ. ವೆಯ್ಟ್ ಲಾಸ್ ಕೂಡ ಆಗಿದೆ. ಆ ಹೊರಗಡೆಯಿಂದ ವೆಯ್ಟ್ ಲಾಸ್ಗಿಂತನೂ ನನಗೆ ಅಂತರದಲ್ಲಿ ವೆಯ್ಟ್ ಲಾಸ್ ತುಂಬಾ ಆಗಿದೆ. ಅಂದ್ರೆ ವಿಡ್ತ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ, ಅದು ತುಂಬಾ ಆಗಿದೆ. ಅದೊಂಥರ ತುಂಬಾ ಖುಷಿ ಇದೆ ನನ್ಗೆ. ನಾನು ತುಂಬಾ ಆಕ್ಟಿವ್, ಅದರಲ್ಲಿ ಇವಾಗಂತೂ ಇನ್ನೂ ಆಕ್ಟಿವ್ ಆಗ್ಬಿಟ್ಟಿದ್ದೀನಿ. ಅಂದ್ರೆ ಹೇಗೆ ಅಂದ್ರೆ ಈಗ ನಾನು ಲೆವೆಲ್ 2 ಅಲ್ಲಿ ಇರೋದು. ಲೆವೆಲ್ 1 ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ ನಂಗೆ ತುಂಬಾ ಚೆನ್ನಾಗಾಗಿತ್ತು, ಅದಕ್ಕೋಸ್ಕರ ಮತ್ತೆ ನಾನು ಕಂಟಿನ್ಯೂ ಲೆವೆಲ್ 2 ಮಾಡ್ಕೊಂಡೆ. ತುಂಬಾ ಚೆನ್ನಾಗಾಯ್ತು. ಇಲ್ಲಿ ನಾನು ಅಂದ್ರೆ ಸ್ಪಿರಿಚುಯಲಿ ಬೆಳೀತಾ ಹೋದೆ, ನನ್ಗೆ ತುಂಬಾ ಇಷ್ಟ ಆಯ್ತು. ನಂದ್ರೆ ಲೆವೆಲ್ 1 ಅಲ್ಲಿ ಅಂದ್ರೆ ಈಗ ಡಯಟ್ ತರ ಆ ತರ ಏನ್ ಮಾಡೋದು, ನಿರಾಹಾರ ಅದರಲ್ಲಿ ಮಾಡ್ದೆ. ಈ ಲೆವೆಲ್ 2 ಅಲ್ಲಿ ಅಂದ್ರೆ ಸ್ಪಿರಿಚುಯಲಿ ತುಂಬಾ ಬೆಳೀತಾ ಬೆಳೀತಾ ಹೋಗ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ನನಗೆ ತುಂಬಾ ಶಾಂತಿ ನೆಮ್ಮದಿ ಎಲ್ಲ ಸಿಕ್ಕಿದೆ. ಮತ್ತೆ ನಾನು ಈ ಡೈಮೆನ್ಷನ್ ಅನ್ನೋದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಬಂದೆ, ಅಂದ್ರೆ ಲೈಫ್ ಅಲ್ಲಿ ಅಳವಡಿಸ್ಕೊಳ್ತಾ ಬಂದೆ. ನಾನು ಹೇಗಂದ್ರೆ ಯಾವಾಗ್ಲೂ ಎಮೋಷನಲ್ ಸ್ಟೇಜ್ ಅಲ್ಲೇ ಇರ್ತಾ ಇದ್ದೆ. ಅಂದ್ರೆ ಅದು ಮಾಡ್ಲಾ ಇದು ಮಾಡ್ಲಾ, ಅದು ಮಾಡಿದ್ರೆ ಹೀಗಾಗತ್ತಾ ಇದು ಮಾಡಿದ್ರೆ ಹೀಗಾಗತ್ತಾ, ಅಂದ್ರೆ ಒಂದು ಕಾನ್ಸ್ಟೆನ್ಸ್ ಅಂದ್ರೆ ನನ್ನೊಂದು ಅಂದ್ರೆ ಹೇಗೆ ಹೇಳ್ತಾರೆ ಅಂದ್ರೆ ಒಂದು ಅಂದ್ರೆ ಇದೊಂದು ದೃಢ ನಿರ್ಧಾರ ಇರ್ತಾ ಇರ್ಲಿಲ್ಲ. ಆದ್ರೆ ಇವಾಗ ಏನಂದ್ರೆ ನಾನು ಇದು ಮಾಡ್ಬೇಕಷ್ಟೇ. ಒಂದು ಸಂಕಲ್ಪ ತರ, ಅಂದ್ರೆ ನನಗಿದು ಬೇಕು, ನಂದು ಮಾಡ್ಕೊಳ್ಬೇಕು ಅಂತ. ಅಂದ್ರೆ ಮೊದ್ಲೆಲ್ಲ ಏನೋ ಬೇರೆಯವ್ರು ಏನ್ ಹೇಳ್ಬಿಡ್ತಾರೆ, ನಾವು ಬೇರೆಯವ್ರಿಗೋಸ್ಕರ ಮಾಡ್ತಾ ಇದ್ದೀವಿ, ನನಗೋಸ್ಕರ ನಾನ್ ಮಾಡ್ಕೊಳ್ತಾ ಇದ್ದೀನಿ. ನಾನ್ ಮಾಡ್ತಿದ್ದೀನಿ, ಅವ್ರು ನನ್ನನ್ನು ಫಾಲೋ ಮಾಡ್ಬೇಕು ಅನ್ನಂಗೆ. ಅಂದ್ರೆ ಈಗ ಒಂದ್ ಅಡಿಗೆ ಇರ್ಬೋದು, ನಾನು ಅಯ್ಯೋ ಅವ್ರು ಏನ್ ಅನ್ಕೋತಾರೆ, ಈ ತರ ಅಡಿಗೆ ಊಟ ಮಾಡ್ತಾರ ಇಲ್ಲೋ ನಾನ್ ಮಾಡಿದ್ದು ಆದ್ರೆ ಇಲ್ಲ, ನನಗ್ ಬೇಕು, ನಾನ್ ಮಾಡ್ಕೊಳ್ತೀನಿ. ಈ ತರ ಒಂದು ರುಚಿಕಟ್ಟಾದ ಅಡಿಗೆ ಮಾಡ್ತೀನಿ, ಎಲ್ರು ಸವಿತಾರೆ ಅನ್ನೋ ಒಂದು ಮನಸ್ಥಿತಿ, ಅಲ್ಲಿಗೆ ಬಂದಿದ್ದೀನಿ. ಆ ಇನ್ನು ತುಂಬಾ ಕಲಿಯೋದಿದೆ, ಬಟ್ ನನ್ಗೆ ತುಂಬಾ ಅಂದ್ರೆ ಖುಷಿ ಆಗ್ತಾ ಇದೆ. ಹೇಗಿದ್ದೆ ಅಂದ್ರೆ ಅರ್ಜೆನ್ಸಿ ಇತ್ತು. ಅಂದ್ರೆ ಹೇಗೆ ಅಂದ್ರೆ ಈಗ ಒಲೆಯ ಮೇಲೆ ಅಕ್ಕಿ ಇಟ್ಬಿಟ್ರೆ, ಅಂದ್ರೆ ಈಗ ಅರ್ಜೆಂಟ್ ಆಗಿ ಆಗ್ಬಿಡ್ಬೇಕು ಅಂತ, ಅದು ಹೇಗಾಗತ್ತೆ? ಅದ್ರದ್ದು ಒಂದು 15 ನಿಮಿಷ ಅಥವಾ 20 ನಿಮಿಷ ಅದಕ್ಕೆ ಟೈಮ್ ಬೇಕು ಅಂದ್ರೆ ಅದು ಟೈಮ್ ತಗೊಳುತ್ತೆ. ಆದ್ರೆ ನನಗೆ ಅರ್ಜೆಂಟ್ ಇದೆ ಅಂತ ಅದು ಬೇಯ್ಬೇಕು ಅಂತ ಇಲ್ವಲ್ಲ, ಅನ್ನ ಆಗ್ಬೇಕು ಅಂತ ಇಲ್ವಲ್ಲ, ಆ ಪರಿಸ್ಥಿತಿ ಇತ್ತು. ಈಗ ಹಾಗಿಲ್ಲ, ಅದ್ರ ಪಾಡಿಗೆ ಅದು ಆಗುತ್ತೆ. ನನ್ನ ಪಾಡಿಗೆ ನನ್ ಕೆಲಸ ಮಾಡ್ಕೊಳ್ಳೋಣ, ನಾನ್ ಯಾಕೆ ಅರ್ಜೆಂಟ್ ಮಾಡೋದು, ನಾನ್ ಯಾಕೆ ಟೆನ್ಷನ್ ಮಾಡ್ಕೊಳ್ಳೋದು. ಅಂದ್ರೆ ಮತ್ತೆ ಎಮೋಷನ್ಗೆ ಹೊರಟೋಗ್ಬಿಡ್ತಾ ಇದ್ದೆ. ಅಯ್ಯೋ ಅದಾಗಿಲ್ಲ ಇದಾಗಿಲ್ಲ, ಟೆನ್ಷನ್ 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 ಅಂತ. ಅದೇನಿಲ್ಲ, ಇವಾಗ ನಿರಾಳ. ಈಗ ಒಲೆ ಮೇಲೆ ಅಕ್ಕಿ ಇಟ್ರೆ ಆಗುತ್ತೆ, ಅದ್ರ ಟೈಮಿಗೆ ಅದು ಆಗುತ್ತೆ, ಅದ್ ನನ್ ಕೆಲ್ಸ ನಾನ್ ಮಾಡ್ಕೊಳ್ತೀನಿ. ಅಂದ್ರೆ ಫುಲ್ ಹ್ಯಾಪಿ ಆಗಿದ್ದೀನಿ. ನನಗೆ ಹೊರಗಡೆಗೆ ತುಂಬಾ ಸಿಗ್ತಾ ಇತ್ತು, ಈಗ ಯೋಗ ಸಿಗ್ಬೋದು, ಅಂದ್ರೆ ನಂಗೆ ದೇಹಕ್ಕೆ ಸಿಗ್ತಾ ಇತ್ತು. ಆದ್ರೆ ಮನ್ಸಿಗೆ ನಮ್ಗೆ ಏನು ಸಿಗ್ತಾ ಇರ್ಲಿಲ್ಲ. ನಮ್ಗೆ ಮನ್ಸಿಗೆ ಒಂದು ನಿರಾಹಾರ ಅಂತ ಹೇಳ್ತೀವಲ್ಲ, ಅದು ಬೇಕಾಗಿತ್ತು. ನನಗದು ಇಲ್ಲಿ ಪೂರ್ತಿಯಾಗಿ ಹಿಂದೂ ಚೈತನ್ಯಲ್ಲಿ ಸಿಕ್ಬಿಟ್ಟಿದೆ. ಅಂದ್ರೆ ನಾನ್ ಯಾರು, ನಾನ್ ಯಾಕೆ ಬಂದಿದ್ದೀನಿ, ನಾನ್ ಏನ್ ಮಾಡ್ತಾ ಇದ್ದೀನಿ, ನನ್ನ ಉದ್ದೇಶ ಏನು ಅನ್ನೋದನ್ನು ಪೂರ್ತಿಯಾಗಿ ಇಲ್ಲಿ ಅರ್ಥ ಮಾಡ್ಕೊಂಡೆ. ನನ್ಗೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ನನ್ಗೆ ನನ್ ಬಗ್ಗೆನೇ ಹೆಮ್ಮೆ ಆಗಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಂದ್ರೆ ಈಗ ನಾನು ಆ ಕೆಲ್ಸ ಮಾಡ್ತೀನಿ, ನನ್ ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಅದು ಮಾಡ್ಬೇಕು ಇದು ಯಾವ್ದ್ರಲ್ಲೂ ಒಂದು ನಿರ್ಧಾರ ಇರ್ಲಿಲ್ಲ. ಅಂದ್ರೆ ಈಗ ಸ್ವಲ್ಪ ಅದ್ ಮಾಡೋಣ, ಸ್ವಲ್ಪ ಇದ್ ಮಾಡೋಣ ಅನ್ನೋದು. ಈಗ ಹಾಗಿಲ್ಲ, ನಾನೀಗ ಈ ಕೆಲ್ಸ ಮಾಡ್ಬೇಕಾ, ನಂದು ಕೆಲ್ಸ, ನನಗಿದು ಬೇಕು, ನಾನ್ ಮಾಡ್ಕೋಬೇಕು ಅಷ್ಟೇ, ಒಂಥರ ನಿರ್ಧಾರ. ಅಂದ್ರೆ ಪ್ರತಿಯೊಂದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು, ಆದ್ರೆ ಅದ್ರ ಕೆಲ್ಸ ಅದು ಆಗ್ತಾ ಇರುತ್ತೆ, ಬಟ್ ನಾನ್ ಮಾಡ್ಕೊಳ್ತಾ ಇದ್ದೆ, ಅಯ್ಯೋ ಆಗಿಲ್ಲ ಆಗಿಲ್ಲ ಅಂತ. ಈಗ ಒಂದು ಫಾರ್ ಎಕ್ಸಾಂಪಲ್, ಈಗ ಮಕ್ಕಳಿಗೆ ಒಂದು ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಸ್ಕೂಲಲ್ಲಿ, ಮೊದ್ಲೆಲ್ಲ ಅಯ್ಯೋ ನಾನು ಇಷ್ಟು ಹೇಳ್ಕೊಡ್ತಾ ಇದ್ದೆ, ಆದ್ರೂ ನನ್ ಮಗಳು ಇಷ್ಟು ಮಾರ್ಕ್ಸ್ ತೆಗ್ಲಿಲ್ವಲ್ಲ, ಯಾಕೆ ಇಷ್ಟು ಇದಾಗ್ಬಿಟ್ಲು ಅಂತ ಬಹಳ ಇದು ಮತ್ತೆ ಒಂದ್ರ ತರ ಕೋಪ ಬರ್ತಾ ಇತ್ತು, ಹೇಳ್ಕೊಳಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ಹಂಗಲ್ಲ, ಅವ್ರ ಟ್ಯಾಲೆಂಟ್ ಎಷ್ಟಿದೆ, ಅವ್ರ ಇಂಟೆಲಿಜೆನ್ಸ್ ಎಷ್ಟಿದೆ, ಅವ್ರದ್ದು ಒಂದು ಏನಂದ್ರೆ ಐಕ್ಯೂ ಎಷ್ಟಿದೆ, ಅಷ್ಟಕ್ಕೆ ಅವ್ರು ಮಾರ್ಕ್ಸ್ ತೆಕ್ಕೊಳ್ತಾರೆ. ನಾನ್ ಯಾಕೆ ಟೆನ್ಷನ್ ಮಾಡ್ಕೊಳ್ಳೋದು. ಅಂದ್ರೆ ಅವರಿಗೆ ಅಲ್ವಾ, ನಾನು ಒತ್ತಾಯ ಮಾಡಿ ಅವ್ರಿಗೆ ಫೋರ್ಸ್ಫುಲಿ ಕಲ್ಸಿದ್ರು, ಅವ್ರದ್ದು ಐಕ್ಯೂ ಎಷ್ಟಿದೆ ಅವ್ರಷ್ಟೇ ಬರ್ತಾ ಇರ್ತಾರೆ. ನನ್ನ ಒಂದು ಅಂದ್ರೆ ನಾನ್ ಅದಕ್ಕೆ ಅವ್ರಿಗೆ ಹೇಳಿ ಮಾಡಿ ನಾನ್ ಟೆನ್ಷನ್ ಮಾಡ್ಕೊಳ್ಳೋದು.
ನನ್ನ ಒಂದು ಇದನ್ನೇ ಹೋಗ್ತಾ ಇತ್ತು. ನನಗೊಂದು ನಿರ್ಧಾರ ಅಂತ ಇರ್ತಿಲ್ಲ. ಮತ್ತೆ ಎಮೋಷನ್‌ಗೆ ಹೊರಟೋಗ್ತಾ ಇದ್ದೆ. ಅದೆಲ್ಲ ಇವಾಗ ಚೇಂಜ್ ಆಗಿದೆ ನನ್ನಲ್ಲಿ. ಅಂದ್ರೆ ತುಂಬಾ ಪ್ಯೂರ್ ಅಂತ ಹೇಳ್ತಾರಲ್ಲ ಹಾಗೆ. ಅದೇ ಮನೆಯಲ್ಲಿ ಕೇಳ್ತಾ ಇರ್ತಾರೆ, "ಏನೋ ತುಂಬಾ ಬದಲಾವಣೆ ಕಣೆ ನಿನ್ನಲ್ಲಿ. ಅಂದ್ರೆ ಏನೋ ಚೇಂಜಸ್ ಆಗಿದ್ಯಾ? ಏನೋ ಚೇಂಜಸ್ ಆಗಿದ್ಯಾ?" ಅಂತ ಹೇಳ್ತಾ ಇರ್ತಾರೆ. ಅದೇ ನಾನೀಗ ಅಂದ್ರೆ ಮೆಂಟಲಿ ಅಷ್ಟು ಚೇಂಜ್ ಆಗಿದ್ದೀನಿ. ಅಂದ್ರೆ ನನ್ಗೆ ಹೊರಗಡೆಕ್ಕಿಂತನೂ ಒಳಗಡೆ ಬೇಕಿತ್ತು. ಮತ್ತೆ ನನ್ ಸ್ಕಿನ್ ಆಲ್ರೆಡಿ ಫಸ್ಟ್ ಲೆವೆಲ್ ಅಲ್ಲೇ ಗ್ಲೋ ಆಗಿತ್ತು. ಸೆಕೆಂಡ್ ಲೆವೆಲ್ ನಿರಾಹಾರ ನಾನು ಕಂಟಿನ್ಯೂ ಮಾಡ್ದೆ. ಗ್ಲೋ ಆಗ್ತಾನೆ ಇದೆ ಅದು. ಮತ್ತೆ ನನ್ಗೂ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಸ್ವಲ್ಪ ಇತ್ತು. ಅದು ಪ್ಯೂರ್ ಅಂದ್ರೆ ಫುಲ್ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ಈ ನಿರಾಹಾರ ಸಂಯಮದಿಂದಾನೇ. ಅಂದ್ರೆ ನಾವು ಈ ಜ್ಯೂಸು ಆ ತರ ಸೇವನೆ. ನಾನು ಅದನ್ನ ಫಸ್ಟ್ ಲೆವೆಲ್ ಅಲ್ಲಿ ಹೇಗಿತ್ತು ಸೆಕೆಂಡ್ ಲೆವೆಲ್ ಅದು 24th ಡೇಸ್ ನಾನು ನಿರಾಹಾರ ಸಂಯಮನ ಮಾಡಿದೆ. ನನ್ಗೆ ತುಂಬಾ ಅದು ಒಂಥರ ಹ್ಯಾಪಿ ಅನಿಸ್ತು. ಅಂದ್ರೆ ಆಹಾರ ಇಲ್ದೆ ಅಂದ್ರೆ ನಾವ್ ಏನ್ ಅನ್ಕೊಂಡಿದೀವಿ ಅಂದ್ರೆ ಈ ತಿನ್ಲಿಕ್ಕೋಸ್ಕರನೇ ಇದ್ದೀವಿ ಅಂತ ಅನ್ಕೊಂಡ್ಬಿಟ್ಟಿದೆ. ಅಲ್ಲ ಅದು. ಅಂದ್ರೆ ಜೀವನ ಆಗುತ್ತೆ. ಅಂದ್ರೆ ಅದಿಲ್ಲ ಅಂದ್ರೂ ನಮ್ ಜೀವನ ಆಗ್ತಾ ಇರತ್ತೆ. ಬಟ್ ನಮ್ದು ಮನಸ್ಸು ಅಂತ ನಾವ್ ಏನ್ ಹೇಳ್ತೀವಿ ಅದು ನಮ್ಗ್ ದೃಢ ನಿರ್ಧಾರ ಇರ್ಬೇಕು. ಅಂದ್ರೆ ಒಂದು ನಿರ್ಧಾರ ತಗೊಂಡಾಗ ನಾನೀಗ್ ಮಾಡ್ತೀನಿ ಅನ್ನೋ ಒಂದ್ ಛಲ ಇದ್ರೆ ನಡ್ಕೊಂಡ್ ಹೋಗ್ತಾ ಇರತ್ತೆ ಅನ್ನೋದು ತುಂಬಾ ಚೆನ್ನಾಗ್ ತಿಳ್ಕೊಂಡೆ. ಒಂಥರ ನನ್ಗೆ ನೆಮ್ಮದಿ ಇದೆ ಇದೊಂಥರ. ಅದಕ್ಕೆ ಎಲ್ಲ ಕೇಳೋದು ನಿನ್ನಲ್ಲಿ ಅಂದ್ರೆ ಈಗ ಸ್ವಲ್ಪ ಸ್ಪಿರಿಚುವಲಿ ನಾನು ಬೇರೆಯವರಿಗೆ ಬೋಧನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ಜೀವನ ಹೇಗಿರುತ್ತೆ, ನೀನ್ ಈ ತರ ಮಾಡ್ಕೋಬೇಕು, ಅಧ್ಯಾತ್ಮ ಅಂದ್ರೆ ಏನು, ಯಾಕೆ ನಾವು ಮಾಡ್ಬೇಕು, ನಮ್ಮ ಲೈಫಲ್ಲಿ ಏಕೆ ಅದನ್ನ ಸ್ಪಿರಿಚುವಲ್ ನಮಗ್ ಬೇಕಾಗುತ್ತೆ ಅನ್ನೋದೆಲ್ಲ ಸ್ವಲ್ಪ 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 ನಾನು ಬೇರೆಯವರಿಗೆ ಹೇಳ್ತೀನಿ. ಅದೆಲ್ಲ ನನ್ನಲ್ಲಿ ಬರ್ತಾ ಇದೆ. ಅದೊಂಥರ ನನ್ಗೆ ಹೊಸ ತರ ಅನ್ಸ್ತಾ ಇದೆ, ಖುಷಿ ಆಗ್ತಾ ಇದೆ. ಅದಕ್ಕೆ ಕೇಳೋದು ನೀನೇನು ತುಂಬಾ ಏನು ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದೆ ನೀನೆಲ್ಲ ಮಾತಾಡೋ ರೀತಿನೇ ಚೇಂಜ್ ಆಗಿದೆ ಅನ್ನೋಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನನ್ನ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ. ಅದು ಏನೋ ನನ್ನೊಳಗೆ ಬಂದ್ಬಿಟ್ಟಿದೆ, ನಾನು ಮಾಡ್ಕೊಂಡಿರೋದಲ್ಲ. ಅದು ನನ್ನಲ್ಲಿ ಅಳವಡಿಸ್ಕೊಂಡ್ ಹೋಗ್ತಾ ಇದೆ. ಅಂದ್ರೆ ಡಿಸಿಷನ್ ಅನ್ನೋದು ನನ್ಗೆ ಒಂಥರ ಪರ್ಫೆಕ್ಟ್ ಆಗ್ತಾ ಇದೆ. ನಾನೇನ್ ಮಾಡ್ಬೇಕು, ಡಿಸಿಷನ್ ಹೇಗ್ ತಗೋಬೇಕು ಅನ್ನ ಅಂದ್ರೆ ಅದನ್ನ ಬೇರೆಯವರಲ್ಲಿ ನಾನು ನೋಡ್ತಾ ಇದ್ದೀನಿ ಇವಾಗ. ಅವ್ರು ಹೇಗ್ ಡಿಸಿಷನ್ ಮಾಡ್ಕೊಳ್ತಾ ಇದ್ದಾರೆ, ಅದೊಂದ್ ಸ್ವಲ್ಪ ನನಗೆ ಐಡಿಯಾ ಬರ್ತಾ ಇದೆ ಇವಾಗ. ನಾನು ಒಂದು ಡಿಸಿಷನ್ ತಗೊಂಡಿದ್ದೀನಿ ಅಂದ್ರೆ ಅದು ಕರೆಕ್ಟ್ ಆಗೇ ಮಾಡ್ಕೊಳ್ತಾ ಇದ್ದೀನಿ. ಇದಾದ್ ಮಾಡ್ಬೇಕಾ, ಇದ್ ಮಾಡ್ಬೇಕಾ, ಈಗ ಈ ಕೆಲ್ಸ ಮಾಡ್ಲಾ, ಇಲ್ಲ ನಾನು ಈಗ ಇದ್ ಮಾಡ್ಬೇಕಾ, ನನಗ್ ಬೇಕು ನಾನ್ ಮಾಡ್ತೀನಿ ಅಷ್ಟೇ. ಅಂದ್ರೆ ಅಂದ್ರೆ ತೃಪ್ತಿ ಅಂತ ಆತ್ಮ ಸಂತೋಷದಿಂದ ನಾನ್ ಮಾಡ್ಕೊಳ್ತಾ ಇದ್ದೀನಿ. ಅದಂತೂ ತುಂಬಾ ಇದ್ರಲ್ಲಿ ಖುಷಿ ಆಯ್ತು. ನಾನು ಸುಮಾರು ಕಡೆ ನಾನೀಗ ಧ್ಯಾನ ಮಾಡ್ತೀನಿ ಅಂತ ಧ್ಯಾನ ಡೈಲಿ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ, ಯೋಗ ಮಾಡ್ತೀನಿ. ಬಟ್ ಏನಂದ್ರೆ ಮೊದ್ಲು ಹೇಗಿತ್ತು ಅಂದ್ರೆ ಒಂದಿನ ನಾನ್ ಧ್ಯಾನ ಮಾಡಿಲ್ಲ, ಒಂದಿನ ಯೋಗ ಮಾಡಿಲ್ಲ ಏನಾಗ್ಬಿಡುತ್ತೋ, ಮೋಸ್ಟ್ಲಿ ನಾನ್ ತಗೊಂಡಿರೋ ಎನರ್ಜಿ ಮೋಸ್ಟ್ಲಿ ಡೌನ್ ಆಗ್ಬೋದು. ಇವತ್ತೊಂದಿನ ಮಾಡ್ಲಿಲ್ಲ ಅಂದ್ರೆ ನನ್ಗೇನು ಆಗಲ್ಲ ಅನ್ನೋಂಗಿತ್ತು. ಆದ್ರೆ ಇವಾಗ ಏನ್ ಅನ್ಸ್ತಾ ಇದೆ, ಪರವಾಗಿಲ್ಲ ಬಿಡು, ಒಂದಿನ ಮಾಡಿಲ್ವಾ ಧ್ಯಾನನ, ಒಂದ್ 8 ದಿನ ಮಾಡ್ಲಿಲ್ಲ, ಅದೆಲ್ಲ ನನ್ನ ಮನಸ್ಸು. ನಾನು ಡಿಸಿಷನ್ ಮಾಡ್ಕೋಬೇಕು ಅದನ್ನ. ನಾನ್ ಮಾಡ್ಲಿಲ್ಲ. ಆದ್ರೆ ಅದ್ರಿಂದ ನನ್ಗೆ ಎನರ್ಜಿ ಡೌನ್ ಆಗ್ತಾ ಇದೆ, ಅದು ನಾನು ಅನ್ಕೊಂಡಿರೋದಷ್ಟೇ. ಅದು ಒಂಥರ ಎಮೋಷನ್ ಅಂತ ನಾನು ಅನ್ಕೊಂಡಿರೋದು. ಅದಲ್ಲ. ಅಂದ್ರೆ ಎಮೋಷನ್ ನಾವ್ ಹೇಗೆ ಬೇರ್ಸೋದು ಅಂದ್ರೆ ನಾವು ದೃಢ ಸಂಕಲ್ಪ ಮಾಡ್ಬೇಕು. ಮತ್ತೆ ನಾವು ವಾಪಸ್ಸು ಎಮೋಷನ್ಗೆ ಹೊರಟು ಹೋಗ್ಬಾರ್ದು. ನಾವ್ ಒಂದ್ ಸಂಕಲ್ಪ ಮಾಡಿದ ಮೇಲೆ ಅದನ್ನ ದೃಢವಾಗಿ ನಿಲ್ಸ್ಕೋಬೇಕು ಅನ್ನೋದು ನಾನು ತುಂಬಾ ಚೆನ್ನಾಗಿ ತಿಳ್ಕೊಂಡೆ. ಎಷ್ಟು ಖುಷಿ ಆಗ್ತಿದೆ ಗುರೂಜಿ ಅಂದ್ರೆ ಒಂಥರ ನನ್ಗೇನೋ ಒಂಥರ ಅಂದ್ರೆ ನನ್ಗೆ ಈ ಆಧ್ಯಾತ್ಮಿಕ ವೇಯಲ್ಲಿ ಸ್ವಲ್ಪ ಬೇಕಿತ್ತು ನನಗೆ. ನಾನು ಧ್ಯಾನ ಮಾಡ್ತಾ ಇದ್ವಿ ಅಂದ್ರೆ ನಾನೀಗ ಆನಾಪಾನಸತಿ ಧ್ಯಾನ ಮಾಡ್ತಾ ಇರೋದು ಪತ್ರಿಜಿ ಅವ್ರದ್ದು. ಅದ್ರ ಜೊತೆಗೆ ಇದು ಮಾಡ್ತೀನಲ್ಲ, ಈಗ ಖುಷಿಯಾಗಿದೆ. ಈಗ ನನ್ಗೆ 3 ಅವರ್ಸ್ 4 ಅವರ್ಸ್ ಧ್ಯಾನ ಮಾಡ್ತಾ ಇಲ್ಲ. ಆದ್ರೆ ಒಂದ್ 2 ದಿನ ನಾನು 3 ದಿನ ಧ್ಯಾನ ಮಾಡ್ಲಿಲ್ಲ ಅಂದ್ರು ನನ್ಗೇನು ಅನಿಸ್ತಾ ಇಲ್ಲ. ಅಂದ್ರೆ ಅಯ್ಯೋ ನಾನ್ ಧ್ಯಾನ ಮಾಡ್ಲಿಲ್ಲಲ್ಲಪ್ಪ, ಏನಾಗೋಗುತ್ತೋ, ಅದರಿಂದ ನನ್ಗೆ ಮತ್ತೆ ವಾಪಸ್ ನನ್ ಕಾಯಿಲೆ ಬಂತು ಅಥವಾ ಏನೋ ಒಂದ್ ಟೆನ್ಷನ್ ಬಂತು, ಇಲ್ಲ. ಅದು ನಂದಲ್ವಾ, ನಾನ್ ಮಾಡ್ಕೊಳ್ತಾ ಇರೋದದು. ನನ್ಗೇನು ಅದರಿಂದ ಅಂದ್ರೆ ನಾನ್ ಧ್ಯಾನ ಮಾಡ್ಲಿಲ್ಲ ಅಂತಲ್ಲ, ಅದು ನನ್ನ ಕರ್ಮಾನುಸಾರ ನನಗ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನ ನಾವು ಪ್ರೀತಿಯಿಂದ ಸ್ವೀಕಾರ ಮಾಡ್ಬೇಕು ಅನ್ನೋ ಮನೋಭಾವನೆ ತುಂಬಾ ಚೆನ್ನಾಗ್ ಅರ್ಥ ಇದೆ. ಯಾವುದೇ ಬರ್ಲಿ ಲೈಫ್ ಅಲ್ಲಿ, ಇದು ನಂದು, ನನಗಾಗಿ ಬಂದಿದೆ, ನನಗೂ ಪಾಠ ಕಲಿಸ್ಲಿಕ್ಕೆ ಬರ್ತಾ ಇದೆ ಇದೆಲ್ಲ. ಅಂದ್ರೆ ಏನೋ ಒಂದ್ ಸಣ್ಣ ಪುಟ್ಟ ಕಾಯಿಲೆ ಬಂತು ಅಥವಾ ಏನೋ ಒಂದ್ ಸ್ವಲ್ಪ ಮನೆಯಲ್ಲಿ ಏನೋ ಪ್ರಾಬ್ಲಮ್, ಅದೆಲ್ಲ ನನಗೋಸ್ಕರ, ಅಂದ್ರೆ ನನ್ನನ್ನ ತಿದ್ದುಕೊಳ್ಳಿಕ್ಕೆ ಭಗವಂತ ಕೊಡ್ತಾ ಇದ್ದಾನೆ ಅದೆಲ್ಲ. ನಾನು ಅದನ್ನ ದಾಟಿ ಮುಂದೆ ಹೋಗ್ಬೇಕು. ಅವಾಗೆ ನನಗೆ ಒಳ್ಳೆ ಉತ್ತಮ ಸ್ಥಿತಿ ಸಿಗುತ್ತೆ ಅನ್ನೋದನ್ನ ಚೆನ್ನಾಗ್ ಅರ್ಥ ಮಾಡ್ಕೊಂಡೆ. ಅದಕ್ಕೆ ನನಗೆ ಯಾವ್ದಕ್ಕೂ ಅಂದ್ರೆ ಅದಾಯ್ತು ಇದಾಯ್ತು ಯಾರಿಗೂ ಅಂದ್ರೆ ಹೇಳಲ್ಲ. ಯಾರಾದ್ರೂ ಕೇಳಿದ್ರೆ ಯಾಕೆ ಅನ್ಕೋತೀರಾ ನೀವು, ಅದೆಲ್ಲ ಲೈಫಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿ. ಇದು ನನ್ನ ಒಂದು ಕರ್ಮವನ್ನು ತೊಳಿಲಿಕ್ಕೆ ಇದು ಬರ್ತಾ ಇದೆ, ಇದರಿಂದ
ದಾಟಿ ನಾವು ಮುಂದೆ ಹೋಗ್ತಾ ಇರ್ಬೇಕು. ಇದೊಂದು ಪಾಠಶಾಲೆ, ನಿಮ್ಗೆ ಕಲೀಲಿಕ್ಕೆ ಒಂದು ಒಳ್ಳೆ ವೇ ಅಂತ ನಾನು ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ. ಅದೆಷ್ಟು ಸರಿ ಎಷ್ಟು ಅಂದ್ರೆ ಇದು ಅಂತ ನನಗ್ ಗೊತ್ತಿಲ್ಲ, ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಗುರೂಜಿ. ಅಂದ್ರೆ ಅದ್ಭುತವಾದ ಒಂದು ವೇದಿಕೆ ಇದು. ನಮ್ಗೊಂದು ಈ ತರ ವೇ ನಮ್ಮ ಈ ಏಜ್ ಅಲ್ಲಿ ಒಂದು ನಮ್ಗೆ ಬೇಕಿತ್ತು ಇದು. ಅಂದ್ರೆ ನಮ್ಮ ಮನೆಯ ವಾತಾವರಣಕ್ಕಿರ್ಬೋದು, ಹೊರಗಿನ ಅಥವಾ ನನ್ನ ಒಂದು ಅಭಿವೃದ್ಧಿಗೋಸ್ಕರ ಅಥವಾ ನನ್ನ ಒಂದು ಸಾಕ್ಷಾತ್ಕಾರಕ್ಕಿರ್ಬೋದು ಅಥವಾ ಆತ್ಮೋನ್ನತಿಗಾಗಿರ್ಬೋದು, ನನಗೊಂದು ಈ ತರ ಒಂದು ಸ್ಪಿರಿಚುವಲಿ ನನಗೆ ಬೇಕಿತ್ತು. ಅದೊಂಥರ ಅದ್ಭುತವಾಗಿ ಸಿಕ್ಕಿದೆ ನನಗೆ. ಅಂದ್ರೆ ಇನ್ನೂ ನಾನು ಬೆಳಿಬೇಕು, ಅಂದ್ರೆ ಇನ್ನೂ ಅರ್ಥ ಮಾಡ್ಕೊಳ್ಬೇಕು. ನಾನು ಎಲ್ಲೋ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ, ಅದನ್ನ ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನು ಮುಂದುವರ್ಸ್ಕೊಂಡು ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀನಿ. ನಾನ್ ಯಾರು ಅನ್ನೋದನ್ನ ಅಂದ್ರೆ ಈ ಸ್ವಲ್ಪ ತಿಳ್ಕೊಂಡ್ರೆ ಇನ್ನು ಪೂರ್ತಿಯಾಗಿ ತಿಳ್ಕೊಳ್ತೀನಿ. ನಾನು ಎಲ್ರಿಗೂ ಹೇಳೋದು ಏನಂದ್ರೆ, ನಾವು ಹೊರಗಡೆ ಸೌಂದರ್ಯಕ್ಕಿಂತ ಒಳಗಡೆ ಸೌಂದರ್ಯಕ್ಕೆ ಜಾಸ್ತಿ ಬೆಲೆ ಕೊಡ್ಬೇಕು ಅಂತ. ಏನ್ ಹೊರಗಡೆ ನಾನು ಇದಾದೆ ಅಂದ್ರೆ ನಾ ಸಣ್ಣ ಆದೆ, ನಂದು ಇದಾಯ್ತು ಅದಾಯ್ತು ಅಂತ ಹೇಳೋದ್ಕಿಂತನೂ ನಾವು ಒಳಗಡೆ ಎಷ್ಟು ಬೆಳೀತಾ ಇದೀವಿ, ಒಳಗಡೆ ಅಂತರಾತ್ಮದಲ್ಲಿ ಎಷ್ಟು ಬೆಳೀತಾ ಇದೀವಿ, ಎಷ್ಟು ದೊಡ್ಡದಾಗಿ ಅಂದ್ರೆ ಸೌಂದರ್ಯ ಹೇಗೆ ಹೂವು ಅರಳುತ್ತೆ ಅಷ್ಟು ಚೆನ್ನಾಗಿ ನಾವು ಅರಳ್ತಾ ಇದ್ದೀವಿ ಒಳಗಡೆಯಿಂದ ಅಂತ ನೋಡ್ಬೇಕು. ಆ ಖುಷಿ ನಮ್ಮ ಮುಖದಲ್ಲಿ ಕಾಣ್ತಾ ಇರುತ್ತೆ, ನಾವು ಹೋಗ್ತಾ ಇರೋ ದಾರಿಯಲ್ಲಿ ಕಾಣ್ತಾ ಇರುತ್ತೆ. ನಮ್ಮನ್ನ ನೋಡಿದ ತಕ್ಷಣ ಬೇರೆಯವ್ರು ಹೇಳ್ತಾ ಇರ್ತಾರೆ, ನಿನ್ನಲ್ಲಿ ಏನೋ ಒಂದು ಚೇಂಜಸ್ ಆಗಿದೆ, ನೀನ್ ಹೊರಗಡೆಯಿಂದ ಅಲ್ಲ, ನೀನ್ ಒಳಗಡೆ ಚೇಂಜಸ್ ಆಗಿದೆ ಅಂತ ಹೇಳ್ತಾರಲ್ಲ, ಅದು ನಿಜವಾದ ಒಂದು ಸ್ಪಿರಿಚುವಲ್ ಅಥವಾ ಆಧ್ಯಾತ್ಮ ಅಂತ ಅಂದ್ರೆ ನಾನ್ ಅನ್ಕೊಂಡಿರೋದು. ಅಂದ್ರೆ ಆ ಚೇಂಜಸ್ ನನ್ನಲ್ಲಿ ತುಂಬಾ ಬಂದಿದೆ ಗುರುಜಿ. ತುಂಬಾ ಥ್ಯಾಂಕ್ಸ್ ಮಮತಾ ಮೇಡಮ್ ಅವರು, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳೋರು. ಪ್ರತಿದಿನ ಕ್ಲಾಸ್ ಅನ್ನು ಕೂಡ ಅವರು ನನ್ಗೆ ಅವ್ರು ಫಸ್ಟ್ ಅಂದ್ರೆ ಜಾಯಿನ್ ಮಾಡಿಸಿದ್ದು ಕೂಡ ಅವರೇನೆ. ಆಮೇಲೆ ನನ್ಗೆ ಅಶ್ವಿನಿ ಅವರು ಫ್ರೆಂಡ್ ಆದ್ರು, ಅವರು ಕೂಡ ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ಏನಾದ್ರು ಕೇಳಿದ್ರೆ ತುಂಬಾ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡೋರು, ಯಾವ್ದಾದ್ರು ಒಂದು ಅರ್ಥ ಆಗ್ಲಿಲ್ಲ ಅಂದ್ರೆ. ನನಗೆ ತುಂಬಾ ಇಷ್ಟ ಆಯ್ತು. ನನಗೆ ತೆಲುಗು ಬರ್ಲಿಲ್ಲ ಅಂದ್ರೂ ಅರ್ಥ ಮಾಡ್ಕೊಂಡೆ, ಒಂದು ತೆಲುಗು ಒಂದು ಭಾಷೆನೋ ಸ್ವಲ್ಪ ಅರ್ಥ ಮಾಡ್ಕೊಳಂಗಾಯ್ತು. ಅದೊಂಥರ ಖುಷಿ ಆಯ್ತು. ನಿಮ್ಮ ಒಂದು ಮಾತಿರ್ಬೋದು, ಶಕ್ತಿ ಪಾಠ ಇರ್ಬೋದು, ತುಂಬಾ ಎನರ್ಜಿ ಅಂತ ಅಂದ್ರೆ ಶಕ್ತಿ ಪಾಠ ತುಂಬಾ ಅಂದ್ರೆ ಬೆಳಗ್ಗೆ ನನಗೆ ಒಂದೊಮ್ಮೆ ಮಾಡಕ್ ಆಗ್ತಾ ಇರ್ಲಿಲ್ಲ, ಅದು ಕೇಳಿಸ್ಕೊಳ್ತಾ ಇದ್ದೆ. ಅದ್ಭುತವಾದ ಒಂದು ಶಕ್ತಿ ಪಾಠ. ತುಂಬಾ ಕಲ್ತೆ ಗುರುಜಿ, ತುಂಬಾ ಅಂದ್ರೆ ತುಂಬಾ ಕಲ್ತೆ. ಅಂದ್ರೆ ನಾನ್ ಯಾರು ಅನ್ನೋದನ್ನ ತುಂಬಾ ಕಲ್ತೆ. ನಾನ್ ಯಾಕೆ ಹೀಗಾಗಿದ್ದೀನಿ, ನಾನೇನ್ ಮಾಡ್ಕೋಬೇಕು, ನಾನ್ ಈಗ ಬಂದಿದ್ದೀನಲ್ವಾ, ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಕಲ್ತೆ. ಅದು ಬೇರೆಯವರು ಸ್ವಲ್ಪ ಸ್ವಲ್ಪ ನನ್ನನ್ನು ನೋಡಿ ಗುರ್ಸ್ತಾ ಇದ್ದಾರೆ. ಅದು ಒಂಥರ ನನಗೊಂಥರ ಖುಷಿ ಆಗ್ತಿದೆ. ನಾನು ಈ ಹಿಂದೂ ಚೇತನ ಸೇರ್ಕೊಂಡ್ಮೇಲೆ ನನ್ನಲ್ಲಿ ಇಷ್ಟು ಚೇಂಜಸ್ ಆಯ್ತಲ್ಲ ಅನ್ನೋದು ತುಂಬಾ ಖುಷಿ ಆಯ್ತು. ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಇದೊಂದು ಅದ್ಭುತವಾದ ಒಂದು ವೇದಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಅಂದ್ರೆ ಒಂಥರ ಎಷ್ಟು ಹ್ಯಾಪಿ ಆಗಿದ್ದೀನಿ ಅಂದ್ರೆ ಒಂಥರ ಖುಷಿ ಇದೆ ನಂಗೆ. ಅದು ಅಂದ್ರೆ ಆನಂದ ಬಾಷ್ಪ ಅಂತ ಹೇಳ್ತಾರಲ್ಲ, ಅದು ಅಂದ್ರೆ ಹೇಳಲಿಕ್ಕೆ ಆಗಲ್ಲ ಆ ಖುಷಿಯನ್ನ. ಒಳಗಡೆಯಿಂದ ಆಗ್ತಾ ಇರೋದು, ನನ್ಗೆ ಹೊರಗಡೆ ನನ್ಗೆ ಬೇಕಾಗಿರ್ಲಿಲ್ಲ. ಅಂದ್ರೆ ಅದು ಸಿಗುತ್ತೆ ನನಗೆ, ನಾನು ದೇಹನ ವ್ಯಾಯಾಮ ಮಾಡ್ಬೋದು ಅಥವಾ ಡ್ಯಾನ್ಸ್ ಮಾಡ್ಬೋದು, ಏನಂದ್ರೆ ನನ್ನನ್ನು ನಾನು ಸರಿ ಮಾಡ್ಕೊಳ್ತಿದ್ದೆ. ಒಳಗಡೆ ನನ್ ಚೇಂಜಸ್ ತುಂಬಾ ಬೇಕಿತ್ತು. ಯಾಕಂದ್ರೆ ಅರ್ಜೆನ್ಸಿ ಮಾಡ್ಕೊಳ್ಳೋದು, ಯಾವ್ದಾದ್ರು ಒಂದು ಕೆಲಸ ಮಾಡ್ತಿದ್ರೆ ಅಂದ್ರೆ ಅಯ್ಯೋ ನನ್ಗೆ ಇದಾಗ್ಲಿಲ್ಲ, ನನ್ಗೆ ಇವತ್ತು ಈ ಟೈಮ್ ಒಳಗ್ ಆಗ್ಬೇಕಿತ್ತಪ್ಪ, ನನ್ಗೆ ಇಷ್ಟು ಟೈಮಲ್ಲಿ ನನ್ಗೆ ಈ ಕೆಲಸ ಆಗ್ಬೇಕಿತ್ತು. ಅದನ್ನ ಇವಾಗ ಸ್ವಲ್ಪ ಚೇಂಜ್ ಅಂದ್ರೆ ಪರವಾಗಿಲ್ಲ, ಆಗುತ್ತೆ, ಅದ್ರ ಟೈಮಿಗೆ ಅದಾಗುತ್ತೆ. ಯಾಕೆ ನಾನ್ ಅಷ್ಟು ಅರ್ಜೆನ್ಸಿ ಮಾಡೋದು? ಅಂದ್ರೆ ನನ್ನ ಒಂದು ಅಂದ್ರೆ ನಾನ್ ಅರ್ಜೆಂಟ್ ಮಾಡಿದ್ರೆ ಆ ಕೆಲಸ ಆಗಲ್ಲ, ಅದ್ರ ಟೈಮಿಗೆ ಅದ್ ಆಗ್ತಾ ಇರುತ್ತೆ. ಭಗವಂತ ಯಾವ ಟೈಮಿಗೆ ಏನ್ ಮಾಡ್ಬೇಕು ಅದ್ ಮಾಡ್ತಾ ಇರ್ತಾನೆ. ನಾನು ಅದನ್ನ ನೋಡ್ತಾ ಇರ್ಬೇಕಷ್ಟೇ, ಅದನ್ನ ಸ್ವೀಕರಿಸ್ತಾ ಇರ್ಬೇಕು. ಬಂದಿರೋದನ್ನ ಅದೇ ಪಡಿ ಅದನ್ನ ಸ್ವೀಕಾರ ಮಾಡ್ಕೋತಾ ಹೋದ್ರೆ ನಾನು ಸ್ಥಾನದಲ್ಲಿ ಬೆಳಿಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡೆ ಲೆವೆಲ್ 2 ಅಲ್ಲಿ. ನಿಮ್ಗೆ ಅಂದ್ರೆ ಕೋಟಿ ಕೋಟಿ ಪ್ರಣಾಮ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಲ್ಲದ್ರಲ್ಲೂ ಒಂದು ಬಾಹ್ಯದಿಂದನೂ ಬೆಳೀತಾ ಇದ್ದೀನಿ, ಅಂತರಾರ್ಥದಿಂದನೂ ಬೆಳೀತಾ ಇದ್ದೀನಿ. ಎರಡು ಕಡೆನೂ ನನಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಇವಾಗ ಸ್ವಲ್ಪ ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಒಂದು ಅದ್ಭುತವಾದ ವೇದಿಕೆ, ಎಲ್ರು ಇದನ್ನ ಮಾಡ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಮ್ಗೆ ಇದೊಂದು ಇಷ್ಟು ಒಳ್ಳೆ ಇದು ಸಿಗಲ್ಲ ನಮ್ಗೆಲ್ಲೂನು. ಯಾಕಂದ್ರೆ ಎಲ್ಲ ಕಡೆ ನಮ್ಗೆ ಧ್ಯಾನ ಸಿಗುತ್ತೆ, ಎಲ್ಲ ಸಿಗುತ್ತೆ, ಆದ್ರೆ ಸ್ಪಿರಿಚುವಲಿ ನಾವು ಬೆಳಿತೀವಲ್ವಾ, ಅದು ಸಿಗಲ್ಲ. ಅದು ಇಲ್ಲಿ ಸಿಗ್ತಾ ಇದೆ ನಮ್ಗೆ. ಇದು ನಮ್ಮಂತವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನಾವು ಬೆಳಿಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಹಿಂದೂ ಚೈತನ್ಯನಿಗೆ ಹಾಗೂ ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ರೈಟ್.